ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವರ್ತದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹೊಸ ಅಧಿಸೂಚನೆ ಬಂದಿದೆ. ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಏನಪ್ಪಾ ಅಂದ್ರೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಉಳಿಕೆ ಮೂಲ ವೃತ್ತದಿಂದ ಏನ್ ಮಾಡಿದ್ರೆ ಅಂದ್ರೆ ಹೊಸ ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ. ಅದಕ್ಕೆ ಏನ್ ಮಾಡಿದ್ರೆ ಅಂದ್ರೆ ಆನ್ಲೈನ್ ಮೂಲಕ ಮಾತ್ರ ಅರ್ಜಿಗಳನ್ನ ಆಹ್ವಾನಿಸಿದ್ದಾರೆ. ಹಾಗಾದ್ರೆ ಎಷ್ಟೆಷ್ಟು ಹುದ್ದೆಗಳನ್ನು ಕರೆದಿದ್ದಾರೆ ಅಂತ ನಾವಿಲ್ಲಿ ನೋಡೋಣ ಹೋಗೋಣ. ಫಸ್ಟ್ ನೋಡ್ರಿ, ಉಳಿಕೆ ಮೂಲ ವೃಂದದಿಂದ ಕರೆದಿದ್ದಾರೆ. ಮೊದಲನೇದಾಗಿ ಸಹಾಯಕ ಅಭಿಯಂತರರು ಸಿವಿಲ್ 13 ಹುದ್ದೆಗಳಿವೆ. ಸಹಾಯಕ ಅಭಿಯಂತರರು ಎಲೆಕ್ಟ್ರಿಕಲ್ 4 ಹುದ್ದೆಗಳಿವೆ. ಸಹಾಯಕ ಅಭಿಯಂತರರು ಮೆಕ್ಯಾನಿಕಲ್ 2 ಹುದ್ದೆಗಳಿವೆ. ಸಹಾಯಕ ಅಭಿಯಂತರರು ಕಂಪ್ಯೂಟರ್ ಸೈನ್ಸ್ 1 ಹುದ್ದೆ ಇದೆ. ಈ ಎಲ್ಲಾ ಹುದ್ದೆಗಳಿಗೆ ಪ್ರತಿ ತಿಂಗಳು ಎಷ್ಟು ಸ್ಯಾಲರಿ ಕೊಡ್ತಾರಂದ್ರೆ 53,250 ರೂಪಾಯಿಂದ 1,15,460 ರೂಪಾಯಿ ಸ್ಯಾಲರಿಯನ್ನ ಕೊಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಕಿರಿಯ ಅಭಿಯಂತರರು ಸಿವಿಲ್ 20 ಹುದ್ದೆಗಳಿವೆ. ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್ 21 ಹುದ್ದೆಗಳಿವೆ. ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ 10 ಹುದ್ದೆಗಳಿವೆ. ಈ ಎಲ್ಲಾ ಹುದ್ದೆಗಳಿಗೆ ಸ್ಯಾಲರಿ ಎಷ್ಟಿರುತ್ತೆ ಅಂದ್ರೆ ಪ್ರತಿ ತಿಂಗಳು 39,170 ರೂಪಾಯಿಂದ 99,410 ರೂಪಾಯಿನ ಕೊಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಸಹಾಯಕ ಗ್ರೂಪ್ ಸಿ 3 ಹುದ್ದೆಗಳಿವೆ. ಈ ಹುದ್ದೆಗೆ ನೋಡ್ರಿ ಸ್ಯಾಲರಿ ಎಷ್ಟು ಕೊಡ್ತಾ ಹೋಗ್ತಾರೆ ಅಂದ್ರೆ 34,510 ರೂಪಾಯಿಂದ 94,410 ರೂಪಾಯಿ. ಇದಾದ್ಮೇಲೆ ನೆಕ್ಸ್ಟ್ ಕಿರಿಯ ಸಹಾಯಕ ಗ್ರೂಪ್ ಸಿ, ಇಲ್ಲಿ ನಿಮಗೆ 50 ಹುದ್ದೆಗಳಿವೆ. ಮಾಪನ ಓದುಗ 37 ಹುದ್ದೆಗಳಿವೆ. ಎರಡನೇ ದರ್ಜೆ ಉಗ್ರಾಣ ಪಾಲಕ 4 ಹುದ್ದೆಗಳಿವೆ. ಈ ಎಲ್ಲಾ ಹುದ್ದೆಗಳಿಗೆ ನೋಡ್ರಿ ನಿಮಗೆ ಪ್ರತಿ ತಿಂಗಳು 27,750 ರೂಪಾಯಿಂದ 86,910 ರೂಪಾಯಿನ ಕೊಡ್ತಾ 910 ರೂಪಾಯಿ ಸ್ಯಾಲರಿಯನ್ನ ಕೊಡ್ತಾ ಹೋಗ್ತಾರೆ. ಒಟ್ಟು ಉಳಿಕೆ ಮೂಲ ವೃಂದದಿಂದ ನಿಮಗೆ 165 ಹುದ್ದೆಗಳನ್ನ ಕರೆದಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ನೋಡೋದಾದ್ರೆ ನಾವು ನೋಡ್ರಿ, ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಸಹಾಯಕ ಅಭಿಯಂತರರು ಸಿವಿಲ್ ಗ್ರೂಪ್ ಬಿ ಹುದ್ದೆಗಳಿಗೆ 5, ಸಹಾಯಕ ಅಭಿಯಂತರರು ಎಲೆಕ್ಟ್ರಿಕಲ್ 1 ಹುದ್ದೆ, ಸಹಾಯಕ ಅಭಿಯಂತರರು ಮೆಕ್ಯಾನಿಕಲ್ 1, ಕಿರಿಯ ಅಭಿಯಂತರರು ಸಿವಿಲ್ 3, ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್ 2, ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ 1, ಸಹಾಯಕ ಗ್ರೂಪ್ ಸಿ 5 ಹುದ್ದೆಗಳು, ಕಿರಿಯ ಸಹಾಯಕ ಗ್ರೂಪ್ ಸಿ 15 ಹುದ್ದೆಗಳು, ಮಾಪನ ಓದುಗ ಇವರಿಗೆ 26 ಹುದ್ದೆಗಳನ್ನ ಕರೆದಿದ್ದಾರೆ. ಒಟ್ಟು ನೋಡ್ರಿ ಕಲ್ಯಾಣ ಕರ್ನಾಟಕ ಭಾಗದಿಂದ ನಿಮ್ಗೆ 59 ಹುದ್ದೆಗಳಿಗೆ ನೇಮಕಾತಿಯನ್ನ ಕರೆದಿದ್ದಾರೆ. ಈಗ ನಾವು ನೇಮಕಾತಿಯಲ್ಲಿ ಏನ್ ಮಾಡ್ತಾ ಹೋಗೋಣ ಅಂದ್ರೆ ವಿದ್ಯಾರ್ಹತೆಯನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡ್ರಿ, ಸಹಾಯಕ ಅಭಿಯಂತರರು ಗ್ರೂಪ್ ಬಿ ಏನಿದೆ ಅಂದ್ರೆ should have possessed a degree in civil engineering or technology or equivalent qualification or recognized university of the union of the state government shall be a computer literate through a passing minimum of 6 months duration course in computer basics. ಅಂದ್ರೆ ನೀವು ಇಲ್ಲೇನಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಅನ್ನ ಮುಗಿಸಿರ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ನಿಮ್ ಕಡೆ ಏನಿರ್ಬೇಕಂದ್ರೆ ಕಂಪ್ಯೂಟರ್ ಲಿಟ್ರಸಿ ಬಗ್ಗೆ ಒಂದು ಸರ್ಟಿಫಿಕೇಟ್ ಇರಬೇಕು. ಆ ಕ್ಲಾಸಸ್ ಏನಪ್ಪಾ ಅಂದ್ರೆ ಮಿನಿಮಮ್ 6 ತಿಂಗಳನ್ನ ನೀವು ಕಲ್ತಿರ್ಬೇಕಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಎಲೆಕ್ಟ್ರಿಕಲ್ ಗೆ ನೋಡೋದಾದ್ರೆ ನೋಡ್ರಿ, ಎಲೆಕ್ಟ್ರಿಕಲ್ಗೂ ಕೂಡ ಏನಪ್ಪಾ ಅಂದ್ರೆ ನೀವು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅನ್ನ ಪಾಸ್ ಆಗಿರ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಲಿಟ್ರಸಿ ಅಂದ್ರೆ ಕಂಪ್ಯೂಟರ್ ಸಾಕ್ಷರತೆ ಒಂದು ಕೋರ್ಸ್ ಅನ್ನ ಮಾಡಿರ್ಬೇಕು. ಆ ಕೋರ್ಸ್ ಡ್ಯೂರೇಷನ್ಸ್ ಎಷ್ಟಿರ್ಬೇಕಂದ್ರೆ ಮಿನಿಮಮ್ 6 ತಿಂಗಳ ಡ್ಯೂರೇಷನ್ಸ್ ಇರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೋಡೋದಾದ್ರೆ ಇಲ್ಲಿ ಕೂಡ ನೀವೇನಪ್ಪ ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕ್ವಾಲಿಫಿಕೇಶನ್ಸ್ ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನ ಪಡೆದಿರಬೇಕು. ಜೊತೆಗೆ ಏನಂದ್ರೆ ಕಂಪ್ಯೂಟರ್ ಸಾಕ್ಷರತೆ ಒಂದು ಕೋರ್ಸ್ ಅನ್ನ ಮಾಡಿರ್ಬೇಕು. ಅದ್ರದ್ದು ಮಿನಿಮಮ್ ಡ್ಯೂರೇಷನ್ಸ್ ಎಷ್ಟಿರ್ಬೇಕಂದ್ರೆ 6 ತಿಂಗಳು ಇರ್ಬೇಕಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಕಂಪ್ಯೂಟರ್ ಸೈನ್ಸ್ ನೋಡೋದಾದ್ರೆ ಕಂಪ್ಯೂಟರ್ ಸೈನ್ಸ್ ಏನಪ್ಪ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನೀವು ಪದವಿಯನ್ನ ಪಡೆದಿರಬೇಕು. ಜೊತೆಗೆ 6 ತಿಂಗಳು ಡ್ಯೂರೇಷನ್ಸ್ ಇರುವಂತ ಕಂಪ್ಯೂಟರ್ ಸಾಕ್ಷರತೆಯ ಒಂದು ಕೋರ್ಸ್ ಅನ್ನ ನೀವು ಮಾಡಿರ್ಬೇಕು. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಕಿರಿಯ ಅಭಿಯಂತರರು ಸಿವಿಲ್ ನೋಡೋದಾದ್ರೆ ಇಲ್ಲಿ ನೀವು 3 ವರ್ಷ ಏನಪ್ಪಾ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಅಥವಾ ಟೆಕ್ನಾಲಜಿಲಿ ಡಿಪ್ಲೊಮಾವನ್ನ ಮಾಡಿರ್ಬೇಕು. ಇಲ್ಲಿಯೂ ಕೂಡ ನೀವೇನಪ್ಪಾ ಅಂದ್ರೆ ಕಂಪ್ಯೂಟರ್ ಸಾಕ್ಷರತೆಯ ಒಂದು ಕೋರ್ಸ್ ಅನ್ನ ಮಾಡಿರ್ಬೇಕು. ಆ ಕೋರ್ಸ್ ಮಿನಿಮಮ್ ಡ್ಯೂರೇಷನ್ಸ್ ಎಷ್ಟಿರ್ಬೇಕಂದ್ರೆ 6 ತಿಂಗಳು ಇರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇದೇ ತರನಾಗಿ ನಾವು ಕಿರಿಯ ಅಭಿಯಂತರ ಎಲೆಕ್ಟ್ರಿಕಲ್ ನೋಡೋದಾದ್ರೆ ನೀವು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿಲಿ ಡಿಪ್ಲೊಮಾನ ಮಾಡಿರ್ಬೇಕು. ಜೊತೆಗೆ ಕಂಪ್ಯೂಟರ್ ಸಾಕ್ಷರತೆಯ ಕೋರ್ಸ್ ಅನ್ನು ಕೂಡ ಮಾಡಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಇಲ್ಲಿ ನೋಡೋದಾದ್ರೆ ಇವರು ಕೂಡ ಏನಪ್ಪಾ ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿಲಿ ಡಿಪ್ಲೊಮಾನ ಮಾಡಿರ್ಬೇಕು. ಜೊತೆಗೆ ಕಂಪ್ಯೂಟರ್ ಸಾಕ್ಷರತೆಯ ಒಂದು ಕೋರ್ಸ್ ಅನ್ನ ಮಾಡಿರ್ಬೇಕು. ಆ ಕೋರ್ಸಿನ ಡ್ಯೂರೇಷನ್ಸ್ ಮಿನಿಮಮ್ ಎಷ್ಟಿರ್ಬೇಕಂದ್ರೆ 6 ತಿಂಗಳು ಇರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಸಹಾಯಕ ಗ್ರೂಪ್ ಸಿ ನೋಡೋದಾದ್ರೆ ನೋಡ್ರಿ, ಸಹಾಯಕ ಗ್ರೂಪ್ ಸಿ ಅಲ್ಲಿ ಏನಪ್ಪಾ ಅಂದ್ರೆ ಡಿಗ್ರಿ ಇನ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಆಫ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ 1 year ಡ್ಯೂರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಕ್ಸ್. ನೀವೇನಂದ್ರೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅಲ್ಲಿ ನೀವು ಪದವಿಯನ್ನ ಪಡೆದಿರಬೇಕು. ಜೊತೆಗೆ ಏನಪ್ಪಾ ಅಂದ್ರೆ 1 ವರ್ಷ ಡ್ಯೂರೇಷನ್ಸ್ ಇರುವಂತ ಕಂಪ್ಯೂಟರ್ ಬೇಸಿಕ್ಸ್ ಕೋರ್ಸ್ ಅನ್ನ ನೀವು ಮಾಡಿರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಕಿರಿಯ ಸಹಾಯಕ ಗ್ರೂಪ್ ಸಿ ನೋಡೋದಾದ್ರೆ ಇಲ್ಲಿ ನೀವು PUC ಅನ್ನ ಪಾಸ್ ಆಗಿರ್ಬೇಕು. ಜೊತೆಗೆ ಕಂಪ್ಯೂಟರ್ ಬೇಸಿಕ್ಸ್ ಕೋರ್ಸ್ ಮಿನಿಮಮ್ 1 year ಡ್ಯೂರೇಷನ್ಸ್ ಇರುವಂತ ಕಂಪ್ಯೂಟರ್ ಬೇಸಿಕ್ ಕೋರ್ಸ್ ಅನ್ನ ನೀವು ಮಾಡಿರ್ಬೇಕು.
ನೆಕ್ಸ್ಟ್ ಮಾಪನ ಓದುಗ ಗ್ರೂಪ್ ಸಿ, ಇಲ್ಲಿ ಏನಂದ್ರೆ ನಿಮ್ದು ಇಲ್ಲಿ ಕೂಡ PUC ಪಾಸ್ ಆಗಿರ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ 6 ತಿಂಗಳಕ್ಕಿಂತ ಕಮ್ಮಿ ಇಲ್ದಂತಿರುವಂತ ಕಂಪ್ಯೂಟರ್ ಬೇಸಿಕ್ಸ್ ಕೋರ್ಸ್ ಅನ್ನ ನೀವು ಮಾಡಿರ್ಬೇಕು. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ 2ನೇ ದರ್ಜೆ ಉಗ್ರಾಣ ಪಾಲಕ ನೋಡೋದಾದ್ರೆ ಇಲ್ಲಿ ಕೂಡ ನೀವು PUC ಅನ್ನ ಪಾಸ್ ಆಗಿರ್ಬೇಕು. ಜೊತೆಗೆ ನೋಡ್ರಿ ಯಾವ ಕೋರ್ಸ್ ಅನ್ನ ಮಾಡಿರ್ಬೇಕಂದ್ರೆ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನೀವೇನಪ್ಪ ಅಂದ್ರೆ ಕೋರ್ಸ್ ಅನ್ನ ಮಾಡಿರ್ಬೇಕು. ಜೊತೆಗೆ 1 ಇಯರ್ ಡ್ಯೂರೇಷನ್ಸ್ ಇರುವಂತ ಕಂಪ್ಯೂಟರ್ ಬೇಸಿಕ್ಸ್ ಕೋರ್ಸ್ ಅನ್ನು ಕೂಡ ನೀವು ಮಾಡಿರ್ಬೇಕಾಗಿರುತ್ತೆ. ವಿಶೇಷ ಸೂಚನೆ ನೋಡ್ರಿ, ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸಿರುವ ಅರ್ಹತಾ ಪರೀಕ್ಷೆಗಳಲ್ಲಿ ಒಟ್ಟಾರೆ ಕನಿಷ್ಠ 50% ಅಂಕಗಳ ಗಳಿಸಿದ್ದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರು ಹೊಂದಿರುತ್ತಾರೆ. ಅಂದ್ರೆ ನೀವೇನ್ ಡಿಗ್ರಿ ಮತ್ತೆ ಡಿಪ್ಲೊಮಾ ಮಾಡಿರ್ತೀರಿ ಮತ್ತೆ PUC ಮಾಡಿರ್ತೀರಲ್ಲ, ಅಲ್ಲಿ ನಿಮ್ಮ ಮಿನಿಮಮ್ ಪರ್ಸೆಂಟೇಜ್ ಎಷ್ಟಿರ್ಬೇಕಂದ್ರೆ 50% ಇರಬೇಕು. ಅಂತವ್ರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತಾರೆ. 50ಗಿಂತ ಕಮ್ಮಿ ಇದ್ರೆ ನೀವು ಎಲಿಜಿಬಲ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ವಯೋಮಿತಿಯನ್ನ ನೋಡೋದಾದ್ರೆ ನೋಡ್ರಿ, ವಯೋಮಿತಿ ಇಲ್ಲಿ ಕನಿಷ್ಠ ನಿಮಗೆ 18 ವರ್ಷಗಳಿದೆ. ಗರಿಷ್ಠ ವಯೋಮಿತಿ ನೋಡ್ರಿ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 38 ವರ್ಷ, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 41 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 43 ವರ್ಷಗಳು. ಜೊತೆಗೆ ನೋಡ್ರಿ, ಮಾಜಿ ಸೈನಿಕರಾಗಿದ್ರೆ ನೀವು ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ತಿರಲ್ಲ ಅದಕ್ಕೆ 3 ವರ್ಷ ಸೇರಿಸಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಅಷ್ಟು ವರ್ಷ ವಯೋಮಿತಿ ಸಡಲಿಕೆ ಕೊಡ್ತಾರೆ. ವಿಕಲಚೇತನ ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿ ಸಡಲಿಕೆನ ಕೊಡ್ತಾರೆ. ಹಾಗಾದ್ರೆ ಅರ್ಜಿ ಸಲ್ಲಿಸುವ ವಿಧಾನ ನೋಡ್ರಿ, ಪ್ರಾಧಿಕಾರದ ವೆಬ್ಸೈಟ್ ಆದಂತ https://cetonline.karnataka.gov.in/k/. ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಅರ್ಜಿಗಳನ್ನ ಹಾಕ್ಬೇಕಂತ ಹೇಳ್ತಿದ್ದಾರೆ. ಆನ್ಲೈನ್ ಅರ್ಜಿ ಸಲ್ಲಿಸಕ್ಕೆ ಮೊದಲನೇ ದಿನ ಪ್ರಾರಂಭ ದಿನಾಂಕ ಯಾವಾಗಂದ್ರೆ 17/11/2025. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/11/2025. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 26/11/2025. ಜೊತೆಗೆ ನೋಡ್ರಿ, ಶುಲ್ಕ ಎಷ್ಟಿದೆ ಅಂದ್ರೆ ಸಾಮಾನ್ಯ ಅರ್ಹತೆ ಮತ್ತೆ ಇತರೆ ಪ್ರವರ್ಗಗಳು ಪ್ರವರ್ಗ 2A 2B 3A 3Bಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಮತ್ತೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ ಏನ್ ಮಾಡ್ತಾರಂದ್ರೆ ಇಲ್ಲಿ ಆಫ್ಲೈನ್ OMR ನಲ್ಲಿ ನಿಮ್ಗೆ ಏನಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆನ ಮಾಡ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಿಮ್ಗೆ ಬೆಂಗಳೂರು, ಮೈಸೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಕೊಪ್ಪಳ, ವಿಜಯಪುರ, ತುಮಕೂರು ಮತ್ತು ಕಲಬುರಗಿ ಕೇಂದ್ರಗಳಲ್ಲಿ ಅವರು ನಡೆಸ್ತಾರೆ. ಜೊತೆಗೆ ನೋಡ್ರಿ, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಬಗ್ಗೆ ಏನ್ ಹೇಳ್ತಿದಾರೆ ಅಂದ್ರೆ ಯಾರು SSLC ಅಲ್ಲಿ ಅಥವಾ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಏನಪ್ಪಾ ಅಂದ್ರೆ ಕನ್ನಡವನ್ನ ಪ್ರಥಮ ಭಾಷೆಯನ್ನಾಗಿ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರ್ತಾರಲ್ಲ ಅಂತವ್ರು ಏನಂದ್ರೆ ಕಡ್ಡಾಯ ಕನ್ನಡ ಭಾಷೆಯಿಂದ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ, ನೀವು ಇತ್ತೀಚೆಗೆ ನಡೆಸಿರುವಂತ KPSC ಅಥವಾ KA ನಡೆಸಿರುವಂತ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿದ್ರು ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ ಅದರಿಂದ ಆ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ರೆ ಸಾಕು, ಅಲ್ಲಿ ಕೂಡ ನಿಮಗೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಿಂದ ವಿನಾಯಿತಿಯನ್ನ ಕೊಡ್ತಾರೆ. ಜೊತೆಗೆ ನೀವೇನಾದ್ರೂ ಹೊಸ ಅಭ್ಯರ್ಥಿಗಳಾಗಿದ್ರೆ ನಿಮಗೆ 150 ಅಂಕಗಳ ಒಂದು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ. ಅದರಲ್ಲಿ ನೀವು 50 ಅಂಕಗಳನ್ನ ತೆಗೆದುಕೊಳ್ಬೇಕು. ಇಲ್ಲಿ ನಿಮಗೆ ಸಿಲೆಬಸ್ ಏನಿರುತ್ತೆ ಅಂದ್ರೆ SSLC ಮಟ್ಟದ ಸಿಲೆಬಸ್ ಅನ್ನ ಕೊಟ್ಟಿರ್ತಾರೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಆನ್ಲೈನ್ ಎಕ್ಸಾಮಿನೇಷನ್ಸ್ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಯಾವ ತರ ಕಂಡಕ್ಟ್ ಮಾಡ್ತಾರೆ, ಏನ್ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತ ನಾವು ನೋಡೋದಾದ್ರೆ ಆಫ್ಲೈನ್ ಎಕ್ಸಾಮಿನೇಷನ್ ನಿಮ್ಗೆ ಏನಿರುತ್ತೆ ಅಂದ್ರೆ OMR ಬೇಸ್ಡ್ ಇರುತ್ತೆ. ಈ ಸರಿ ಒಂದ್ ಚೇಂಜಸ್ ಏನ್ ಮಾಡಿದ್ರೆ ಅಂದ್ರೆ 5 ಆಪ್ಷನ್ಸ್ ಕೊಟ್ಟಿರ್ತಾರೆ. 5ನೇ ಆಪ್ಷನ್ಸ್ ನೀವು ಯಾವ್ದು ಗೊತ್ತಿಲ್ಲ ಅಂತ ಹೇಳ್ಬೇಕು. ಅದಕ್ಕೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮ್ ಮುಗಿದ್ಮೇಲೆ 10 ನಿಮಿಷಗಳ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ಅಷ್ಟರಲ್ಲಿ ನೀವೇನಪ್ಪ ಅಂದ್ರೆ ತುಂಬಬೇಕು. ಇನ್ ಕೇಸ್ ನೀವೇನಾದ್ರೂ 5ನೇ ಆಪ್ಷನ್ ಅನ್ನ ಫಿಲ್ಅಪ್ ಮಾಡ್ಲಿಲ್ಲ ಅಂದ್ರೆ, ಯಾವ್ದು ಆನ್ಸರ್ ಮಾಡಿಲ್ಲ ಅಂತ ಫಿಲ್ಅಪ್ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೆಗೆಟಿವ್ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡಿ 1/4 ಅಂಕಗಳನ್ನ ಕಡಿತಗೊಳಿಸ್ತಾ ಹೋಗ್ತಾರೆ. ಈಗ ನೋಡ್ರಿ, ಸಹಾಯಕ ಅಭಿಯಂತರರು ಗ್ರೂಪ್ ಬಿ, ಸಿವಿಲ್ ಸಹಾಯಕ ಅಭಿಯಂತರರು ಎಲೆಕ್ಟ್ರಿಕಲ್ ಮತ್ತೆ ಮೆಕ್ಯಾನಿಕಲ್ ಮತ್ತೆ ಯಾವ್ದಪ್ಪ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಗ್ರೂಪ್ ಬಿ ಹುದ್ದೆಗಳಿಗೆ ಏನು ಒಂದು ಪರೀಕ್ಷೆಯನ್ನ ನಡೆಸ್ತಾರೆ ಅಂದ್ರೆ ಇಲ್ಲಿ 2 ಪತ್ರಿಕೆ ಇರುತ್ತೆ, ಪತ್ರಿಕೆ 1 ಮತ್ತೆ ಪತ್ರಿಕೆ 2. ಪತ್ರಿಕೆ 1ಕ್ಕೆ 300 ಮಾರ್ಕ್ಸ್, ಪತ್ರಿಕೆ 2ಕ್ಕೆ 300 ಮಾರ್ಕ್ಸ್ ಇರುತ್ತೆ. ಎರಡಕ್ಕೂ ಕೂಡ ಏನಪ್ಪಾ ಅಂದ್ರೆ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಪತ್ರಿಕೆ 1ರಲ್ಲಿ ನಿಮಗೆ ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನ, ಕರ್ನಾಟಕ ಇತಿಹಾಸ, ಭೂಗೋಳಶಾಸ್ತ್ರ, ಭಾರತದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ, ಭಾರತದ ಸಂವಿಧಾನ, ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಭಾರತದ ಅರ್ಥವ್ಯವಸ್ಥೆ, ಅಂತಾರಾಷ್ಟ್ರೀಯ ಸಂಬಂಧಗಳು, ಪರಿಸರ ವಿಜ್ಞಾನ, ತಾರ್ಕಿಕ ಆಲೋಚನೆ ಮತ್ತು ದೈನಂದಿನ ಗ್ರಹಿಕೆ ವಿಷಯಗಳ ಮೇಲೆ ನಿಮ್ಗೆ ಏನಂದ್ರೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ರಿ, ಕಿರಿಯ ಅಭಿಯಂತರರು ಸಿವಿಲ್, ಎಲೆಕ್ಟ್ರಿಕಲ್ ಮತ್ತೆ ಮೆಕ್ಯಾನಿಕಲ್ ಏನಿರುತ್ತೆ ಅಂದ್ರೆ ಸಿಲೆಬಸ್ ಇಲ್ಲಿ ಕೂಡ ನಿಮ್ಗೆ ಏನಂದ್ರೆ 2 ಪರೀಕ್ಷೆ ಇರುತ್ತೆ. ಒಂದು ಪತ್ರಿಕೆ 1 ಮತ್ತೆ ಪತ್ರಿಕೆ 2. ಪತ್ರಿಕೆ 1ರಲ್ಲಿ ನಿಮ್ಗೆ ಸಾಮಾನ್ಯ ವಿಜ್ಞಾನ ವಿಷಯಗಳು, ಸಾಮಾನ್ಯ ಜ್ಞಾನ ವಿಷಯಗಳು, ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸದ ವಿಷಯಗಳು, ಭಾರತದ ಮತ್ತು ಕರ್ನಾಟಕ ಇತಿಹಾಸ, ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ,
ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯ ವಿಷಯಗಳು, ಕರ್ನಾಟಕ ಸಾಮಾಜಿಕ ಮತ್ತು ತಾಂತ್ರಿಕ ಇತಿಹಾಸದ ವಿಷಯಗಳು, ಸ್ವತಂತ್ರಾನಂತರ ಕರ್ನಾಟಕ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆ ವಿಷಯಗಳು, ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ ಮತ್ತು ಸ್ಥಿತಿಗತಿ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರಿ ಸಂಸ್ಥೆಗಳ ವಿಷಯಗಳು, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತ ವಿಷಯಗಳು, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು, ಜೊತೆಗೆ ಏನಪ್ಪಾ ಅಂದ್ರೆ ಬೌದ್ಧಿಕ ಸಾಮರ್ಥ್ಯ ವಿಷಯಗಳು. ಇದಕ್ಕೆ ನಿಮಗೆ ಒಟ್ಟು 100 ಅಂಕಗಳಿರುತ್ತೆ, 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ನಿರ್ದಿಷ್ಟ ಪತ್ರಿಕೆ ಕೂಡ ಏನಪ್ಪಾ ಅಂದ್ರೆ 100 ಅಂಕಗಳಿರುತ್ತೆ, 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಅದೇ ತರ ನೋಡ್ರಿ, ಸಹಾಯಕ ಗ್ರೂಪ್ ಸಿ ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ ಮೇಲೆ ಏನ್ ಪತ್ರಿಕೆ ಒಂದಿರುತ್ತಲ್ಲ ಆ ಪತ್ರಿಕೆ ಒಂದು ಏನ್ ಸಿಲೆಬಸ್ ಇದೆ ಅದೇ ಸಿಲೆಬಸ್ ಇರುತ್ತೆ. ಜೊತೆಗೆ ಪತ್ರಿಕೆ 2 ಅಲ್ಲಿ ನಿಮಗೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ ಇದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ 100 ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹೊಡಿಸ್ತಾರೆ. 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಪತ್ರಿಕೆ ಒಂದಕ್ಕೂ ಕೂಡ ಏನಪ್ಪಾ ಅಂದ್ರೆ 100 ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ, 2 ಗಂಟೆಗಳ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಿರಿಯ ಸಹಾಯಕ ಗ್ರೂಪ್ ಸಿ ಮಾಪನ ಓದುಗ ಮತ್ತೆ 2ನೇ ದರ್ಜೆ ಉಗ್ರಾಣ ಪಾಲಕ ಗ್ರೂಪ್ ಸಿ ಹುದ್ದೆಗಳಿಗೆ ಏನಿರುತ್ತೆ ಅಂದ್ರೆ ಇಲ್ಲಿ ಕೂಡ ಪೇಪರ್ 1 ಪೇಪರ್ 2 ಇರುತ್ತೆ. ಪೇಪರ್ 1 ಗೆ 100 ಅಂಕಗಳಿರುತ್ತೆ, ಪೇಪರ್ 2 ಕೂಡ 100 ಅಂಕಗಳಿರುತ್ತೆ. ಎರಡಕ್ಕೂ ಕೂಡ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಪೇಪರ್ 1 ಅಲ್ಲಿ ನಿಮಗೆ ಸಾಮಾನ್ಯ ಜ್ಞಾನ ವಿಷಯಗಳು, ದೈನಂದಿನ ಗ್ರಹಿಕೆ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ನೆಕ್ಸ್ಟ್ ನೋಡ್ರಿ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ವಿಷಯಗಳು, ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳು, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ನೀವು ಕನಿಷ್ಠ ಪಕ್ಷ ನೀವ್ ಏನ್ ಮಾಡ್ಬೇಕಂದ್ರೆ 35ರಷ್ಟು ಅಂಕಗಳನ್ನ ಗಳಿಸ್ಬೇಕಂತ ಹೇಳ್ತಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆ ವಿವರವಾದ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ನಂತರ ಪ್ರಕಟಿಸಲಾಗುವುದು. ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಜೊತೆಗೆ ನೋಡ್ರಿ ಋಣಾತ್ಮಕ ಮೌಲ್ಯಮಾಪನ ಇದೆ. ನೀವೇನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ರೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 1/4 ಅಂಕಗಳನ್ನ ಕಡಿತಗೊಳಿಸ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ 5ನೇ ಆಯ್ಕೆಯನ್ನ ಕೊಟ್ಟಿದ್ದಾರೆ. OMR ಅಥವಾ ಉತ್ತರ ಪತ್ರಿಕೆಯಲ್ಲಿ ನಿಮ್ಗೆ 5ನೇ ಆಯ್ಕೆ ಅಥವಾ ವೃತ್ತವನ್ನು ನೀಡಿದ್ದು, ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ಅಥವಾ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ನಿಮಗೆ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ಅಥವಾ ವೃತ್ತವನ್ನು ಶೇಡ್ ಮಾಡದಿಲ್ಲದಿದ್ದರೆ ಪ್ರತಿ ಪ್ರಶ್ನೆಗೆ 4ನೇ ಒಂದು ಅಂಕಗಳನ್ನ ಕಡಿತಗೊಳಿಸಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೆಗೆಟಿವ್ ಮಾರ್ಕ್ ಗಳನ್ನ ಕೊಡ್ತಾ ಹೋಗ್ತೇವೆ ಅಂತ ಹೇಳ್ತಿದ್ದಾರೆ. ಇದಿಷ್ಟೇನಂದ್ರೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿಯಲ್ಲಿ ಹೊಸ ಒಂದು ನೇಮಕಾತಿ ಏನ್ ಬಂದಿದೆ, ಎಸ್ಪೆಷಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವ್ರು ಹೊರಡಿಸಿದ್ರಲ್ಲ ಅದ್ರ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ 2 ನೋಟಿಫಿಕೇಶನ್ ಹಾಕ್ತಿವಿ. ನಿಮ್ಗೆ ನಾನ್ HK ಹಾಕ್ತಿವಿ, HK ಹಾಕ್ತಿವಿ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ ಡೌಟ್ಸ್ ನ ಕ್ಲಾರಿಫೈ ಮಾಡಬಹುದು. ಇದೇ ತರನಾದ ಉಪಯುಕ್ತ ಮಾಹಿತಿಯನ್ನು ನೀಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.